ತುಮಕೂರು ಕುಣಿಗಲ್ ರಸ್ತೆಯಲ್ಲಿ ಡೆಡ್ಲಿ ಆಕ್ಸಿಡೆಂಟ್. ಮರಕ್ಕೆ ಡಿಕ್ಕಿ ಹೊಡೆದ ಲಾರಿ, ಸ್ಥಳದಲ್ಲೇ ಇಬ್ಬರ ಸಾವು. ತುಮಕೂರು ಕುಣಿಗಲ್ ಮುಖ್ಯ ರಸ್ತೆಯ ತುಮಕೂರು ವಿಶ್ವವಿದ್ಯಾಲಯ ಟರ್ನಿಂಗ್ ರಸ್ತೆ ಹಾಗೂ ರಂಗನಾಥಪುರ ಗ್ರಾಮದ ಸೇತುವೆ ಬಳಿ ನಿಯಂತ್ರಣ ತಪ್ಪಿದ ಲಾರಿ ಭೀಕರ ಅಪಘಾತಕ್ಕೀಡಾಗಿದೆ. ಭೀಕರ ಅಪಘಾತದಲ್ಲಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದು, ಮೃತರನ್ನ ಕೇರಳ ಮೂಲದವರೆಂದು ಗುರುತಿಸಲಾಗಿದೆ. ಇನ್ನು ತಮಿಳುನಾಡಿನಿಂದ ಕಡಪ ಕಲ್ಲುಗಳನ್ನು ತುಂಬಿಕೊಂಡು ತುಮಕೂರಿನಿಂದ ಕುಣಿಗಲ್ ಕಡೆಗೆ ಲಾರಿ ತೆರಳುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ಅತಿ ವೇಗದಿಂದ ಲಾರಿ ಚಲಾಯಿಸ್ತಾ ಇದ್ದ ವೇಳೆ ಚಾಲಕ ನಿದ್ರೆಗೆ ಜಾರಿದ ಪರಿಣಾಮ ರಸ್ತೆ ಬದಿಯಲ್ಲಿದ್ದ ದೊಡ್ಡ ಅರಳಿಮರ ಹಾಗೂ ಸೇತುವೆಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಲಾರಿ ಚಾಲಕ ಸೇರಿದಂತೆ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಯಾವ ರೀತಿ ಆಯ್ತು ಅನ್ನೋದು ಗೊತ್ತಿಲ್ಲ. ಅವ್ರು ಮೋಸ್ಟ್ಲಿ ಓವರ್ ಸ್ಪೀಡ್ ಅಲ್ಲಿ ಬಂದಿರಬಹುದು. ಯಾವಾಗ್ಲೂ ಜನ ಸೇತುವೆ ಮೇಲೆ ಕುಂತಿರ್ತಾರೆ. ಅದಾದ್ಮೇಲೆ ಇವತ್ತೇನೋ ಅವರ ಅದೃಷ್ಟ, ಯಾರು ಇವತ್ತು ಶನಿವಾರ ಸಂಡೇ ಆಗಿದ್ರೆ 12 ಜನ ಕುಂತಿರೋರು. ಈ ರಸ್ತೆಗೆ ಯಾವಾಗ್ಲೂ ಇದೇ ಜಾಗದಲ್ಲಿ ಸುಮಾರು ಆಕ್ಸಿಡೆಂಟ್ ಆಗಿದೆ. ಇದ್ರ ಬಗ್ಗೆ ಅಧಿಕಾರಿಗಳು ಒಂಚೂರು ಗಮನ ಕೊಟ್ಟು ಧಮ್ಸ ಹಾಕಿ ಇದಕ್ಕೊಂದು ಸುರಕ್ಷಿತವಾಗಿ ಏನಾದ್ರು ಒಂದು 4 ಜನಕ್ಕೆ ಅನುಕೂಲ ಆಗೋ ರೀತಿ ಇದು ಮಾಡ್ಕೊಡ್ಬೇಕು. ಇಲ್ಲಿ ಜ್ಞಾನಶ್ರೀ ಕ್ಯಾಂಪಸ್ ಇಲ್ಲೇ ಇರೋದಾ? ಇಲ್ಲಿಂದ 1 ಕಿಲೋಮೀಟರ್ ಮುಂದಕ್ಕೆ ಕ್ಯಾಂಪಸ್ ಇದೆ. ಬಟ್ ಅದಕ್ಕೂ ಅಲ್ಲೊಂದು ಹಂಸಿಲ್ಲ. ಅಲ್ಲಿ ತಿರಿಕಣವಾಗಿ ಸುಮಾರು ಜನಕ್ಕೆ ಇದೇ ತೊಂದರೆ ಆಗ್ತಲ್ಲ ಇದೆ 1 ವರ್ಷದಿಂದಲೂ. ಇದಕ್ಕೆ ಸಂಬಂಧಪಟ್ಟವ್ರು ಇವತ್ತವರೆಗೂ ಏನೋ ಅದನ್ನ ಕ್ರಮ ತಗೊಂಡಿಲ್ಲ. ಇವತ್ತು 2 ಸ್ಪಾಟ್ ಆಗಿದೆ. ಬೆಳಗ್ಗೆನೆ ಇವತ್ತು ಜನ ಸಾಯಂತ ಜನ ಸ್ಥಿತಿ ಮೇಲೆ ನೋಡಿ ಎಲ್ಲರಿಗೂ ಇದಾಗಿದೆ. ಇದ್ರ ಬಗ್ಗೆ ಸಂಬಂಧಪಟ್ಟವರು ಇದನ್ನ ಕ್ರಮ ತಗೊಂಡು ಅಂತ ತಮ್ಮಲ್ಲಿ ಇವ್ರಿಗೆ ಮನವಿ ಮಾಡ್ತೀವಿ. ಇನ್ನು ತುಮಕೂರು ಕುಣಿಗಲ್ ರಸ್ತೆಯಲ್ಲಿ ನಿತ್ಯ ಒಂದಿಲ್ಲೊಂದು ಅಪಘಾತಗಳು ಸಂಭವಿಸ್ತಾ ಇದ್ದು, ವಾಹನಗಳ ಅತಿ ವೇಗವೇ ಪ್ರಮುಖ ಕಾರಣ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸದ್ಯ ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.